ನಮ್ಮದು ಈಗ ಈಗ ಅಂದರೆ ಈಗ ಎಲ್ಲವೂ ಅಲ್ಲಿ ನಾವು ಡಿಪೆಂಡ್ ಆಗ್ತಾ ಇದ್ದೇವೆ. ಈಗ ಒಂದು 10 ವರ್ಷದಿಂದ ಒಬ್ಬರು, ನನ್ನ ಹೆಸರೇ ಹೇಳಲ್ಲ, ತುಳು ಪಿಕ್ಚರ್ ಮಾಡಿದ್ರು. ಅವರಿಗೆ 60 ಲಕ್ಷ ಹಾಕಿ ಲಾಸ್ಟಿಗೆ 6,000 ಬಂತು. ಈಗ ಅವರು ಪಿಕ್ಚರ್ ಮಾಡ್ತಾ ಇದ್ದಾರೆ. ಇಂದ ಚಿತ್ರರಂಗಕ್ಕೆ ಸಮಸ್ಯೆ ಇದೆಯಾ ಅಲ್ಲ, ಇದು ಮೆರಿಟ್ ಇದೆಯಾ ಅಲ್ಲ ಡಿಮೆರಿಟ್ ಇದೆಯಾ? ಯ ಬಗ್ಗೆ ನಿಮ್ಮ ಒಪಿನಿಯನ್ ಹೇಗೆ? ಅದು ಇಂದ ಈಗ ನಿಮ್ಮ ತುಳು ಪಿಕ್ಚರಲ್ಲಿ, ಈ ಪಿಕ್ಚರಲ್ಲಿ ಇದು ಯೂಸ್ ಮಾಡಿದ್ರ ಟೆಕ್ನಾಲಜಿ? ಇಂದಾಗಿ ಟೋಟಲ್ ಆಗಿ ಏನಾದರೂ ಲಾಭ ಇದೆಯಾ ನಷ್ಟ ಇದೆಯಾ, ಇಲ್ಲ ಮುಂದೆ ಏನಾಗ್ಬೋದು ಚಿತ್ರರಂಗದ ಫ್ಯೂಚರ್? ಮೊದಲಿಗೆ ಈ ಸಿನಿಮಾ ಅಲ್ಲಿ ನೀವೇನು ಕೇಳಿದ್ರೆ ಏನಾದರೂ ಯೂಸ್ ಮಾಡಿದೆ? ಇಲ್ಲ, ಮಾಡಿಲ್ಲ. ಆ್ಯಂಡ್ ಚಿತ್ರರಂಗಕ್ಕೆ ಏನಾಗ್ಬೋದು ಅಂತ, ಸೊ ಟೆಕ್ನಾಲಜಿ ಯಾವಾಗ ಬರ್ತಾ ಇರುತ್ತೋ ಅದಕ್ಕೆ ನಾವು ಒಗ್ಗೂಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಎಕ್ಸಾಂಪಲ್, ಮೊದಲು ಒಂದು 80-100 ವರ್ಷಗಳ ಹಿಂದೆ ನಾಟಕಗಳು ಮಾಡ್ತಾಯಿದ್ರು. ಸೊ ಅವಾಗ ಮೂಕಿ ಸಿನಿಮಾ ಬಂತು, ಆಮೇಲೆ ಟಾಕಿ ಸಿನಿಮಾ ಬಂತು, ವೈಟ್ ಆ್ಯಂಡ್ ಬ್ಲ್ಯಾಕ್, ಆಮೇಲೆ ಕಲರ್ ಸಿನಿಮಾ ಬಂತು. 70-80 ದಶಕದಲ್ಲಿ ಟೆಲಿವಿಷನ್ ಬಂದಾಗ ಚಿತ್ರರಂಗ ಏನು ಅಂತ ಆಯಿತು. ಅದಾದ ಮೇಲೆ ಚಿತ್ರರಂಗ ಹಾಗೆ ಇತ್ತು. ಆಮೇಲೆ ಈಗ OTT ಬಂದಿದೆ ಏನು ಅಂತ. ಇದೆಲ್ಲ ಬಂದಾಗ ಟೆಕ್ನಾಲಜಿಗೆ ನಾವು ಅದನ್ನು ಹೇಗೆ ನಮ್ಮ ಸಿನಿಮಾಗೆ ಉಪಯೋಗಿಸ್ಕೋಬೇಕು ಅನ್ನೋದು ನೋಡಬೇಕು. ಆದರೆ ಎಮೋಷನ್ಸ್ ಏನಿದೆ ಅದು ಒಬ್ಬ ನಟನೆ ಕೊಡೋಕ್ಕಾಗೋದು. ಟೆಕ್ನಿಕಲಿ ಬೇರೆ ಬೇರೆ ಆಸ್ಪೆಕ್ಟ್ನ ಚೇಂಜ್ ಮಾಡ್ಬೋದು, ಎಮೋಷನ್ಸ್ ನಟನೆ ಕೊಡೋಕ್ಕಾಗೋದು. ಮುಂದಿನ ದಿನಗಳಲ್ಲಿ ಅದು ಬಂದರೂ ಅವಾಗ ಮನೇಲಿ ಕೂತ್ಕೊಂಡು ಫೇಸ್ ಒಂದು 50 ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ದುಡ್ಕೋಬೋದು ಅಷ್ಟೇ. ಆ್ಯಂಡ್ ಟೆಕ್ನಾಲಜಿಗೆ ನಾವು ಅದ್ರ ಜೊತೇಲಿ ಇರಬೇಕು ಅನ್ನೋದು ನನ್ನ ಭಾವನೆ ಸರ್. ನೀವು ಯಾವ ಥರ ತೊಗೋತೀರಿ ಅನ್ನೋದು ಡಿಪೆಂಡು. ನೀವು ಮಾರಕವಾಗಿ ತೊಗೊಂಡ್ರೆ ಮಾರಕನೇ ಬರುತ್ತೆ ತಲೆಯಲ್ಲಿ. ನೀವು ನಿಮ್ಮ ಒಳ್ಳೆಯದಾಗುತ್ತೆ ಅಂತ ತೊಗೊಂಡ್ರೆ ಮನಸ್ಸಲ್ಲಿ ಒಳಿತೇ ಆಗುತ್ತೆ. ಇದೆಲ್ಲ ನೋಡಿದಾಗ ನಂಗೆ ಅಣ್ಣವ್ರದ್ದು ಒಂದು ಹಾಡು ನೆನಪಾಗುತ್ತೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಲ್ಲಿ. ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ. ಸೊ ಏನೇ ಬಂದರೂ ಮನುಷ್ಯನಿಗೆ ಮನೋರಂಜನೆ ಅನ್ನೋದು ಬೇಕು. ಮಾಧ್ಯಮ ಹಾಗೂ ಟೆಕ್ನಿಕಲಿ ಬೇರೆ ಬೇರೆ ರೀತಿ ಆಗ್ಬೋದು ಅಷ್ಟೇ ಸರ್.